ಅರೆ ರಾಮಣ್ಣ, ನೀವೆಲ್ಲ ನೂಜಿವೀಡು ಸೀಡ್ಸ್ ಫ್ಯಾಕ್ಟ್ರಿ ನೋಡ್ಕೊಂಬಂದ್ರಂತೆ. ಹೇಗಿತ್ತು ಅಣ್ಣ ಅನುಭವ? ಅಯ್ಯೋ ಅಣ್ಣ, ತುಂಬಾ ಅದ್ಭುತವಾಗಿತ್ತು. ನಾವು ಅಂದ್ಕೊಂಡಿದ್ದೇನಂದ್ರೆ ಬೀಜ ಸ್ವಚ್ಛ ಮಾಡಿ ಪ್ಯಾಕ್ ಮಾಡ್ತಾರೆ ಅಷ್ಟೇ ಅಂತ. ಆದರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು, ಪ್ರತಿಯೊಂದು ಬೀಜವು ಎಷ್ಟು ಯಂತ್ರಗಳ ಮೂಲಕ, ಎಷ್ಟು ಪರೀಕ್ಷೆಗಳ ಮೂಲಕ ಸಾಕ್ತದೆ ಅನ್ನೋದು. ಅವ್ರು ಹೇಳಿದ್ದೇನೆಂದ್ರೆ, ಹತ್ತಿ ಬೀಜ ರೈತರ ಹೊಲದಲ್ಲೇ ತಯಾರಾಗ್ತದೆ. ಹಾಗೂ ಗುಲಾಬಿ ಕಾಯಿ, ಕೊರಕ ಹುಳ, ಪಿಂಕ್ ಬೋಲ್ವಾಮ್ ತಡೆಯಲು ತುಂಬಾ ಜಾಗ್ರತೆ ಕ್ರಮಗಳನ್ನ ತೆಗೆದುಕೊಳ್ತಾರೆ. ನಿಯಮಿತ ಹೊಲ ಪರಿಶೀಲನೆ, ಫೆರೋಮೋನ್ ಟ್ರ್ಯಾಪ್, ಸಮಯಕ್ಕೆ ಸರಿಯಾದ ಸಿಂಪಡಣೆ ಮತ್ತು ಹೊಲದ ನಿರಂತರ ತಪಾಸಣೆ. ಆದರೂ ಕೃಷಿ ಅಂದರೆ ತೆರೆದ ಜಾಗದಲ್ಲೇ ನಡೆಯೋದು. ಕೆಲವು ಬೋಲ್ಗಳಿಗೆ ಸೋಂಕು ಬರೋ ಸಾಧ್ಯತೆ ಇರ್ತದೆ. ಹೌದು, ಇದು ಸತ್ಯ. ಹೊಲದಲ್ಲಿ ಎಲ್ಲವನ್ನೂ 100% ನಿಯಂತ್ರಣ ಮಾಡೋದು ಕಷ್ಟ. ನಂತರ ಬೀಜ ಫ್ಯಾಕ್ಟ್ರಿಗೆ ಬರ್ತದೆ. ಮೊದಲು ಡೀಲಿಂಟಿಂಗ್ ಮಾಡಲಾಗ್ಲದೆ, ಅಂದ್ರೆ ಬೀಜದ ಮೇಲಿರುವ ಹತ್ತಿ ತೆಗೆದಾಕ್ತಾರೆ. ಅದಾದ ನಂತರ ಅನೇಕ ಯಂತ್ರಗಳ ಮೂಲಕ ಧೂಳು, ಒಡೆದ ಬೀಜಗಳು ಮತ್ತು ಹಗುರವಾದ ಬೀಜಗಳನ್ನ ಬೇರ್ಪಡಿಸಲಾಗುತ್ತದೆ. ಅತ್ಯಂತ ಇಂಟ್ರೆಸ್ಟಿಂಗ್ ಯಂತ್ರ ಅಂದ್ರೆ ಗ್ರಾವಿಟಿ ಸೆಪರೇಟರ್. ಅದರೊಳಗೆ ಭಾರವಾದ ಆರೋಗ್ಯಕರ ಬೀಜ ಒಂದು ಕಡೆ ಬರ್ತದೆ, ಹಗುರವಾದ ಒಳಗೆ ಖಾಲಿ ಅಥವಾ ದುರ್ಬಲ ಬೀಜ ಇನ್ನೊಂದು ಕಡೆ ಹೊರಬರ್ತವೆ. ಅಂದ್ರೆ ಪಿಂಕ್ ಬೋಲ್ವಮ್ ಹಾನಿಯಾದ ಬೀಜಗಳನ್ನು ಸಹ ಬೇರ್ಪಡಿಸ್ತಾರಾ? ಹೌದಣ್ಣ, ಅಂತಹ ಹೆಚ್ಚಿನ ಬೀಜಗಳು ಅಲ್ಲೇ ಫಿಲ್ಟರ್ ಆಗ್ತಾವೋ. ಆಮೇಲೆ ಬರ್ತದೆ ಹೈಟೆಕ್ ಕಲರ್ ಸಾರ್ಟರ್. ಅದರಲ್ಲಿರುವ ಕ್ಯಾಮೆರಾಗಳು ಹಾಳಾದ, ಬಣ್ಣ ಬದಲಾದ ಅಥವಾ ಒಳಗೆ ಖಾಲಿ ಬೀಜಗಳನ್ನ ಗುರುತಿಸ್ತವೆ ಮತ್ತು ಗಾಳಿಯ ಒತ್ತಡದಿಂದ ಅವನ್ನ ತಕ್ಷಣ ಹೊರಗೆ ತಳ್ಳಿಬಿಡ್ತವೆ. ವಾಹ್! ಅಂದ್ರೆ ಕಣ್ಣಿಗೆ ಕಾಣದದ್ದನ್ನು ಯಂತ್ರ ಹಿಡಿಯುತ್ತಾ? ಖಂಡಿತವಾಗಿ ಅದೇ ತಂತ್ರಜ್ಞಾನದ ಶಕ್ತಿ. ಅವರು ಒಂದು ವಿಷಯ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು. ಇಷ್ಟೊಂದು ಸ್ವಚ್ಛತೆ, ಯಂತ್ರ ಪ್ರಕ್ರಿಯೆಗಳಾದ ಮೇಲೂ ಅತ್ಯಂತ ಅಪರೂಪದ ಸಂದರ್ಭಗಳಲ್ಲಿ ಯಾವುದಾದ್ರೂ ಹಾಳಾದ ಬೀಜ ಪ್ಯಾಕಿಂಗ್ ತನಕ ತಲುಪುವ ಸಾಧ್ಯತೆ ಇರಬಹುದಾ? ಆದರೆ ಮುಖ್ಯ ವಿಷಯ ಏನಂದ್ರೆ, ಪ್ರತಿ ಬೀಜಕ್ಕೂ ವೈಜ್ಞಾನಿಕ ರೀತಿಯಲ್ಲಿ ಇನ್ಸೆಕ್ಟಿಸೈಡ್ ಮತ್ತು ಫಂಗಿಸೈಡ್ ಟ್ರೀಟ್ಮೆಂಟ್ ಮಾಡಲಾಗುತ್ತದೆ. ಅಂದ್ರೆ ಯಾವುದೇ ಜೀವಂತ ಕೀಟ ಅಥವಾ ಹುಳು ಬೀಜದೊಂದಿಗೆ ಹೊಲಕ್ಕೆ ತಲುಪಲು ಸಾಧ್ಯವಿಲ್ವೇ? ಎಲ್ಲಿಯೂ ಸಾಧ್ಯವಿಲ್ಲ. ಟ್ರೀಟ್ಮೆಂಟ್ ಆದ ನಂತರ ಆಯಾವ ಜೀವಂತ ಅಥವಾ ನಿಷ್ಕ್ರಿಯ ಕೀಟ ಹೊಲಕ್ಕೆ ತಲುಪುವ ಸಾಧ್ಯತೆ ಇರೋದಿಲ್ಲ. ಪ್ಯಾಕಿಂಗ್ ಆದ್ಮೇಲೆ ಕೆಲಸ ಮುಗಿಯೋದಿಲ್ಲ. ಪ್ರತಿಯೊಂದು ಲಾಟ್ನಿಂದ ಸ್ಯಾಂಪಲ್ ತೆಗೆದು ಪರೀಕ್ಷೆ ಮಾಡಲಾಗ್ತದೆ. ಫಿಸಿಕಲ್ ಪ್ಯೂರಿಟಿ, ಜರ್ಮಿನೇಷನ್, ತೇವಾಂಶ ಮತ್ತು ಸಂಪೂರ್ಣ ಗುಣಮಟ್ಟದ ಪರಿಶೀಲನೆ. ಸರ್ಕಾರದ ಬೀಜ ಕಾಯ್ದೆಯ ಮಾನದಂಡಗಳಿಗೆ ತಕ್ಕ ಬೀಜಗಳನ್ನೇ ಮಾರುಕಟ್ಟೆಗೆ ಕಳುಹಿಸಲಾಗುತ್ತದೆ. ಈಗ ಅರ್ಥ ಆಯ್ತು, ಒಂದು ಚಿಕ್ಕ ಬೀಜದ ಹಿಂದೆ ಎಷ್ಟು ಪರಿಶ್ರಮ ಮತ್ತು ತಂತ್ರಜ್ಞಾನ ಇರ್ತದೆ ಅನ್ನೋದು. ಹೌದಣ್ಣರ, ಒಳ್ಳೆಯ ಬಿತ್ತನೆ ಬೀಜ ಫ್ಯಾಕ್ಟರಿಯಲ್ಲಿ ಮಾತ್ರ ತಯಾರಾಗೋದಿಲ್ಲ. ಹೊಲದ ಪರಿಶ್ರಮ, ವಿಜ್ಞಾನದ ಶಕ್ತಿ, ಯಂತ್ರಗಳ ತಂತ್ರಜ್ಞಾನ ಮತ್ತು ಗುಣಮಟ್ಟದ ಪರೀಕ್ಷೆ ಇವೆಲ್ಲ ಸೇರಿ ಉತ್ತಮ ಬೀಜ ತಯಾರಾಗ್ತದೆ. ಉತ್ತಮ ಬಿತ್ತನೆ ಬೀಜಗಳು, ವೈಜ್ಞಾನಿಕ ಪ್ರಕ್ರಿಯೆ, ರೈತರ ವಿಶ್ವಾಸ.